ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಅಮೃತಧಾರ ಗೋಶಾಲದಲ್ಲಿದ್ದೇವೆ. ಒಂದು ದಿನದ ಪ್ರವಾಸ ಹಮ್ಮಿಕೊಂಡು ಶಂಕರ್ ಗುರೂಜಿ ಆಶ್ರಮ, ಪಿರಮಿಡ್ ವ್ಯಾಲಿ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಗೋವುಗಳನ್ನು ಮನೆಗಳಲ್ಲಿ ಹಾಗೂ ಫಾರಂಗಳಲ್ಲಿ ಸಾಕುತ್ತಾರೆ. ಸಾಮಾನ್ಯವಾಗಿ ಇವುಗಳ ಬಣ್ಣ ಕಪ್ಪು, ಬಿಳಿ ಅಥವಾ ಕಂದು ಮುಂತಾದ ಬಣ್ಣಗಳಿಂದ ಕೂಡಿರುತ್ತದೆ. ಹಸುಗಳು ನಮಗೆ ಕೊಡುವ ಅತ್ಯಮೂಲ್ಯ ವಸ್ತುವೆಂದರೆ ಹಾಲು. ಹಾಲಿನಿಂದ ಮೊಸರು, ಬೆಣ್ಣೆ, ತುಪ್ಪ ಮತ್ತು ಚೀಸ್ ಇಂತಹ ಅನೇಕ ಡೈರಿ ಉತ್ಪನ್ನಗಳನ್ನು ತಯಾರಿಸಿ ಬಳಸುತ್ತೇವೆ. ಹಸುಗಳು ನಮಗೆ ಹಾಲು ನೀಡುವುದರ ಜೊತೆಗೆ ಗಂಜಲವನ್ನು, ಸಗಣಿಯನ್ನು ನೀಡುತ್ತದೆ. ಹಸುವಿನ ಸಗಣಿಯನ್ನು ಇಂಧನ ಮತ್ತು ಜೈವಿಕ ಅನಿಲಕ್ಕೆ ಹಾಗೂ ಕ್ರಿಮಿಕೀಟ ನಿವಾರಕವಾಗಿಯೂ ಬಳಸುತ್ತಾರೆ. ರೋಗ ನಿರೋಧಕ ಶಕ್ತಿಯಿಂದ ಕೂಡಿದ ಹಸುವಿನ ಹಾಲು ಹೆಚ್ಚು ಪೌಷ್ಟಿಕಾಂಶದಿಂದ ಕೂಡಿದೆ. ಮಕ್ಕಳ ಮೆದುಳಿನ ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತದೆ. ಹಸುಗಳು ಮುಗ್ಧ ಪ್ರಾಣಿ ಹಾಗೂ ಶಾಂತ ಸ್ವಭಾವದ ಸಾಕು ಪ್ರಾಣಿ, ಮುಖ್ಯವಾಗಿ ಸಸ್ಯಾಹಾರಿ. ಹಸುವಿನ ಗಂಡು ರೂಪವಾದ ಎತ್ತುಗಳನ್ನು ಮುಖ್ಯವಾಗಿ ರೈತರು ಕೃಷಿ ಭೂಮಿಯನ್ನು ಉಳುಮೆ ಮಾಡಲು ಬಳಸುತ್ತಾರೆ. ಎಳೆಯ ಹಸುವನ್ನು ಕರು ಎಂದು ಕರೆಯುತ್ತಾರೆ. ಎಳೆಯ ಹೆಣ್ಣನ್ನು ಆಕಳು ಎಂದು ಕರೆಯುತ್ತಾರೆ. ಗೋವುಗಳಲ್ಲಿ ಅನೇಕ ತಳಿಗಳಿವೆ. ಆಲಂಬಾಡಿ ಇದರ ಮೂಲ ತಮಿಳುನಾಡು, ಅಮೃತಮಹಲ್ ಕರ್ನಾಟಕ, ಬಂಜಾರಪುರಿ ಒರಿಸ್ಸಾ, ಕಾಂಗೇಯಂ ತಮಿಳುನಾಡು, ಕಚ್ಚಿ ವಾಯುವ್ಯ ಗುಜರಾತ್, ಗಿರ್ ಗುಜರಾತ್, ಹಳ್ಳಿಕಾರ್ ಕರ್ನಾಟಕ. ಇನ್ನೂ ಅನೇಕ ತಳಿಗಳ ಬಗ್ಗೆ ಈ ಗೋಶಾಲೆಯ ಮ್ಯಾನೇಜರ್ ಅವರು ಮುಂದೆ ನಮಗೆ ಮಾಹಿತಿ ನೀಡಲಿದ್ದಾರೆ. ಸುಂದರ ಪರಿಸರದಿಂದ ಕೂಡಿದ ಈ ಗೋಶಾಲೆಯನ್ನು ವೀಕ್ಷಿಸಲು ಪ್ರತಿದಿನ ನೂರಾರು ಸಂದರ್ಶಕರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಈ ಗೋಶಾಲೆಯು ಪರಿಪೂರ್ಣ ಸ್ವಚ್ಛತೆಯಿಂದ ಕೂಡಿದೆ. ಸ್ನೇಹಿತರೆ, ಅಮೃತಧಾರ ಗೋಶಾಲೆಯ ಮ್ಯಾನೇಜರ್ ಅವರಾದ ಶ್ರೀಯುತ ಮಂಜೇಶ್ ರವರು ಗೋವುಗಳ ಬಗ್ಗೆ ಹಾಗೂ ಗೋಶಾಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ನೋಡಿ, ಇದು ಮೇನಾಗಿ ಏನಂತ ಹೇಳಿದ್ರೆ, ಅಮೃತಧಾರ ಗೋಶಾಲೆ ಅನ್ನೋ ಗೋಶಾಲೆ ಕಾನ್ಸೆಪ್ಟ್ ಓಪನ್ ಮಾಡಿ ಸುಮಾರು ಒಂದು 19 ವರ್ಷ ಆಯಿತು. 19 ವರ್ಷ ಅಂತ ಹೇಳಿದ್ರೆ, ಈ ಗೋಶಾಲೆಯಲ್ಲಿ ಪ್ರಮುಖ ಕಥೆ ಏನಂತ ಹೇಳಿದ್ರೆ, ಭಾರತೀಯ ಗೋತಳಿಗಳ ಸಂರಕ್ಷಣೆ. ನಮ್ಮ ಈಗಿನ ಸಂರಕ್ಷಣೆ ಅಂತ ಹೇಳಿದ್ರೆ ನಮ್ಮಲ್ಲಿ ಟೋಟಲ್ 32 ತಳಿಗಳು ಬರುತ್ತೆ. 32 ತಳಿಗಳಲ್ಲಿ ಈಗ ನಮ್ಮ ಭಾರತದಲ್ಲಿ ಉಳ್ಕೊಂಡಿರೋದು 22 ತಳಿ. ಅದು ಮಿಕ್ಕಿದ ತಳಿ ಎಲ್ಲೂ ಇಲ್ಲ. ಮೇನಾಗಿ ಏನಂತ ಹೇಳಿದ್ರೆ, ನಮ್ಮ ಭಾರತದ ಗೋತಳಿಗಳಲ್ಲಿ ಕರ್ನಾಟಕದಲ್ಲಿ ಹಳ್ಳಿಕರು ಮೊದಲನೇ ಇದು ಪಡ್ಕೊಳ್ಳುತ್ತೆ. ಮೇನಾಗಿ ಏನಂತ ಹೇಳಿದ್ರೆ, ಗೀರ್ ಹಸುಗಳನ್ನ ಕೇವಲ ಈ ಹಾಲು ಮತ್ತು ಗೋಮೂತ್ರ ಈ ಅಂದರೆ ಮೆಡಿಕಲ್ ಯೂಸಸ್ಗೆ ಬಳಸ್ಕೊಳ್ಳಾಗತ್ತೆ. ಮತ್ತು HF ಈಗೇನಂತ ಹೇಳಿದ್ರೆ ಸೀಮೆ ಹಸುಗಳಂತ ಕರಿತೀವಿ. ಅದು ಬಂದು ನಮ್ಮ ಭಾರತೀಯ ಗೋತಳಿ, ಬಟ್ ಅದು ನಮ್ಮ ಬ್ರೀಡ್ ಅಲ್ಲ, ದೇಸಿ ಗಾಯ ಅಲ್ಲ. ಅದು ಜೀನ್ಸು ಬಂದುಬಿಟ್ಟು ನಮ್ಮ ಹೊರ ದೇಶದ್ದು. ಅದನ್ನು ಮಿಲ್ಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಗೀರು ಮೇನೆಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ A2 ಮತ್ತು ಇದರಲ್ಲಿ ಕ್ಯಾನ್ಸರ್ ಗುಣ ಆಗುವಂಥದ್ದು ಮೆಡಿಸಿನ್ಸ್ ಇದೆ. ಮೇನಾಗಿ ಏನಂತ ಹೇಳಿದ್ರೆ, ಗೋಮೂತ್ರದಲ್ಲಿ ಬೆಳಗಿನ ಜಾವ ಸುಮಾರು ಒಂದು 5 ರಿಂದ 6 ಗಂಟೆ ಒಳಗಡೆ ಹಿಡಿದಿಟ್ಕೊಂಡು ಅದನ್ನು ಪ್ರತಿದಿನ ಸೇವಿಸ್ತಾ ಬಂದರೆ ಶುಗರು BP ಬರಲ್ಲ ಅಂತಲ್ಲ, 40 ವರ್ಷಕ್ಕೆ ಬರೋದು 70 ವರ್ಷಕ್ಕೆ ಬರುತ್ತೆ, ಮುಂದೂಡುತ್ತೆ. ಸೊ ಈ ಒಂದು ಗುಣಗಳು ನಮ್ಮ ಭಾರತೀಯ ಗೋತಳಿಗಳಲ್ಲಿ ಮಾತ್ರ ತಿಳ್ಕೊಬೋದು. ಮೇನಾಗಿ ನಮ್ಮ ಹತ್ರ ಇರುವಂಥದ್ದೆಲ್ಲ ಈಗ ಟೋಟಲ್ 22 ತಳಿ ಬರುತ್ತೆ. ಎಲ್ಲ ನಮ್ಮ ಅಂದರೆ ವಿಧವಾದ ರಾಜ್ಯಗಳದ್ದು ನಮ್ಮ ಗೋಶಾಲೆಯಲ್ಲಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಬೆಂಗಳೂರಿನ ಕಗ್ಲೀಪುರ ಸಮೀಪವಿರುವ ಅಮೃತಧಾರ ಗೋಶಾಲೆಯ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಬೆಲ್ನ ಒತ್ತಿ. ನಮಸ್ತೆ.